ಹಾಯ್ ಹಲೋ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ಪಾಕಾಮೃತ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಮೋಮೋಸ್ ಅಂದರೆ ಇದು ಚೈನೀಸ್ ಫುಡ್. ಇದು ತುಂಬ ಚೆನ್ನಾಗಿರುತ್ತೆ, ಹೆಲ್ತಿ ಮತ್ತು ಟೇಸ್ಟಿ ಫುಡ್. ಇದು ಈ ಎಣ್ಣೆ ಜಾಸ್ತಿ ನಾವು ಬಳಸ್ತೀರಾ ಮಾಡೋವಂಥ ಫುಡ್ಡು. ಮೋಮೋಸ್ ಮಾಡೋದಕ್ಕೆ ಕ್ಯಾರೆಟ್ ಒಂದು 2ರಿಂದ 3 ಕ್ಯಾರೆಟ್ ತೊಗೊಳ್ಳೋಣ. ಮತ್ತು ಎಲೆಕೋಸು ನಾನು ಅರ್ಧ ಎಲೆಕೋಸು ತೊಗೊಂಡೆ, ಅರ್ಧ ಗಡ್ಡೆ ತೊಗೊಂಡಿದ್ದೀನಿ. ಈರುಳ್ಳಿ ಸಣ್ಣಕ್ಕೆ ಎರಡು ಈರುಳ್ಳಿ ತೊಗೊಂಡಿದ್ದೀನಿ. ಇದನ್ನೆಲ್ಲ ಹಿಂಗೆ ಸಣ್ಣಕ್ಕೆ ಹಚ್ಕೊಳಕ್ಕೆ ಕಷ್ಟ ಅಂತ ಹೇಳ್ಬಿಟ್ಟು ನಾನು ಚಾಪರ್ ಯೂಸ್ ಮಾಡ್ಕೊಂಡಿದ್ದೀನಿ. ಮತ್ತು ಮೈದಾ ಒಂದು ಅರ್ಧ ಕಪ್ ತೊಗೊಂಡಿದ್ದೀನಿ. ಗೋಧಿ ಹಿಟ್ಟು ಅರ್ಧ ಕಪ್ ತೊಗೊಂಡಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಮೆಣಸಿನ ಪುಡಿ, ಮತ್ತು ಎಣ್ಣೆ. ಫಸ್ಟು ಮೋಮೋಸ್ ಮಾಡೋದಕ್ಕೆ ಹಿಟ್ಟನ್ನು ಕಲಿಸ್ಕೊಳ್ಳೋಣ. ಮೊದಲಿಗೆ ಮೈದಾ ಹಿಟ್ಟು ಹಾಕ್ಕೊತೀನಿ, ಮತ್ತು ಗೋಧಿ ಹಿಟ್ಟು, ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಎಣ್ಣೆ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊತೀನಿ. ಇದನ್ನೀಗ ಚಪಾತಿ ಹಿಟ್ಟು ರೀತಿ ಕಲಿಸ್ಕೊಳ್ಳೋಣ. ಹಿಟ್ಟು ಈ ರೀತಿ ಚೆನ್ನಾಗಿ ಕಲಿಸ್ಕೊಂಡಿದ್ದೀವಿ. ಮತ್ತು ಲಾಸ್ಟಲ್ಲಿ ಚೂರು ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಮತ್ತು ಇದನ್ನು ಚೆನ್ನಾಗಿ ಕಲಿಸ್ಕೊಂಡ್ರೆ, ಚೆನ್ನಾಗಿ ಸೌರಿ ಇಟ್ಕೊಂಡ್ರೆ ಏನಾಗುತ್ತೆ ಅಂದರೆ ಮೆತ್ತಗಿರುತ್ತೆ ಹಿಟ್ಟು. ಇದನ್ನು ಒಂದು 10 ನಿಮಿಷ ನೆನೆಯಕ್ಕೆ ಬಿಡೋಣ. ಗ್ಯಾಸ್ ಅಂಟಿಸ್ಕೊಂಡು ಒಂದು ಬಾಣಲಿ ಇಕ್ಕೋಣ. ಅದಕ್ಕೆ ಚೂರು ಎಣ್ಣೆ ಹಾಕೋಣ, 1-2 ಸ್ಪೂನಷ್ಟು ಎಣ್ಣೆ ಕಾದಿದೆ. ಈಗ ಒಗ್ಗರಣೆಗೆ ಸಾಸಿವೆ, ಅಂದರೆ ಮೋಮೋಸ್ ಅಂದರೆ ನಾವು ಇಂಡಿಯನ್ ಸ್ಟೈಲಲ್ಲಿ ಮಾಡೋಣ. ಸಾಸಿವೆ, ಜೀರಿಗೆ, ಚೂರು ಅರಿಶಿನ, ಮತ್ತು ಉದ್ದಿನಬೇಳೆ 1 ಸ್ಪೂನ್ ಹಾಕ್ಕೊತೀನಿ. ಕಡಲೆಬೇಳೆ 2 ಸ್ಪೂನ್ ಹಾಕ್ಕೊತೀನಿ. ಕರಿಬೇವು ಸೊಪ್ಪು, ಮತ್ತು ಇಂಗು ಆಪ್ಷನ್, ಬೇಕಿದ್ರೆ ಹಾಕೋದು, ಇಲ್ಲಾಂದರೆ ಇಲ್ಲ. ಚೆನ್ನಾಗಿ ಫ್ರೈ ಆಗಿದೆ. ಮೊದಲಿಗೆ ಈರುಳ್ಳಿ ಹಾಕೋಣ. ಈರುಳ್ಳಿ ಚೆನ್ನಾಗಿ ಹುರಿದಿದೆ. ಈಗ ನೆಕ್ಸ್ಟು ಕ್ಯಾರೆಟ್ ಹಾಕೋಣ. ಕ್ಯಾರೆಟ್ ಚೆನ್ನಾಗಿ ಫ್ರೈ ಆಗಿದೆ. ನೆಕ್ಸ್ಟು ಎಲೆಕೋಸು ಕಟ್ ಮಾಡ್ಕೊಂಡಿದ್ದು ಸಣ್ಣಕ್ಕೆ, ಅದನ್ನು ಹಾಕೋಣ. ಈಗ ಚೆನ್ನಾಗಿ ಫ್ರೈ ಮಾಡೋಣ. ಈಗ ಒಂದು ಅರ್ಧ ಫ್ರೈ ಆಗಿದೆ. ಈಗ ಸ್ವಲ್ಪ ಇದಕ್ಕೆ ಉಪ್ಪು ಖಾರ ಹಾಕೋಣ. ಉಪ್ಪು 1 ಸ್ಪೂನಷ್ಟು ಹಾಕ್ಕೊತೀನಿ. ಮತ್ತು ಖಾರನೂ ಅಷ್ಟೇ ಒಂದು ಸ್ಪೂನ್ಗೆ 3/4 ಸ್ಪೂನ್ ಹಾಕ್ಕೊತೀನಿ. ಯಾಕೆಂದರೆ ಖಾರ ಜಾಸ್ತಿ ಆದರೆ ತಿನ್ನೋಕ್ಕಾಗಲ್ಲ ಮಕ್ಕಳು, ಅದಕ್ಕೆ. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತೋರಿಸ್ಕೊಪ್ಪು ನೋಡಿ, ಒಂದು ಅರ್ಧ ಫ್ರೈ ಆಗಿದೆ. ಈಗ ನಾನು ನೋಡಿ ಚಿಕ್ಕ ಕಪ್ಪಲ್ಲೇ 1 ಕಪ್ಪಷ್ಟು ನೀರು ಹಾಕ್ತೀನಿ. ಎಷ್ಟು ಅಂದರೆ ಒಂದು 50 ml ಹಾಕ್ತೀನಿ ಅಷ್ಟೇ, ಜಾಸ್ತಿ ಹಾಕಲ್ಲ. ಯಾಕೆಂದರೆ ತರಕಾರಿ ಹಾಕಿದ್ದೀನಲ್ಲ, ತರಕಾರಿ ಬೇಯಬೇಕು ಅಂತ. ಜಸ್ಟ್ ಒಂದು 2 ಮಿನಿಟ್ಸು ಲಿಡ್ ಮುಚ್ಚೋಣ, ಫ್ರೈ ಆಗಲಿ. ಚೆನ್ನಾಗಿ ಬೆಂದಿದೆ. ಈಗ ಸ್ವಲ್ಪ ತಣ್ಣಗಾಗ್ಬಿಡೋಣ. ಇವಾಗ ಮೋಮೋಸ್ ಮಾಡೋಕ್ಕೆ ಸ್ಟೀಮಿಂಗ್ಗೆ ಒಂದು ಕುಕ್ಕರ್ ಇಟ್ಕೊಂಡು ಅದರಲ್ಲಿ 1 ಲೋಟ ನೀರು ಹಾಕ್ಕೊಂಡಿದ್ದೀನಿ. ಇವಾಗ ಚೆನ್ನಾಗಿ ಬಿಸಿ ಆಗಲಿ. ಕುಕ್ಕರ್ ಮುಚ್ಚಿದ್ದೀನಿ. ಇದಕ್ಕೆ ವಿಜಿಲ್ ಬೇಡ, ಚೆನ್ನಾಗಿ ಇದು ಬಿಸಿ ಆಗಲಿ. ಅಷ್ಟರಲ್ಲಿ ಮೋಮೋಸ್ ಮಾಡ್ಕೊಳ್ಳೋಣ. ಇವಾಗ ನಾವು ಚೆನ್ನಾಗಿ ನೆನೆಸ್ಕೊಂಡಿದ್ವಲ್ಲ, ಇವಾಗ ಚೆನ್ನಾಗಿ ನೆಂದಿದೆ. ಹಿಂಗೆ ಚಿಕ್ಕದಾಗಿ ಉಂಡೆ ಮಾಡ್ಕೊಂಡಿದ್ದೀನಿ. ಹಿಂಗೆ ನಿಂಬೆಹಣ್ಣು ಚಿಕ್ಕದಿರುತ್ತಲ್ಲ, ಆ ರೀತಿ ನಿಂಬೆಹಣ್ಣು ಮಾಡ್ಕೊಂಡಿದ್ದೀನಿ. ಮತ್ತು ನೆಕ್ಸ್ಟು
ನೋಡಿ ನಾನು ಹೀಗೆ ತಿಕ್ಕೊತಾ ಇದ್ದೀನಿ. ಹಿಂಗೆ ತಿಕ್ಕೊಂಡಾಗೆ ಆದಮೇಲೆ ಇದಕ್ಕೆ ನಾನು 1 ಸ್ಪೂನು ನಾನು ಏನು ಮಸಾಲೆ ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ, ತರಕಾರಿ, ಕೋಸು ಮತ್ತು ಕ್ಯಾರೆಟು ಮತ್ತು ಈರುಳ್ಳಿ ಎಲ್ಲ ಇದರಲ್ಲಿ 1 ಸ್ಪೂನ್ ಅಷ್ಟು ಹಾಕ್ಕೊಂಡು, ಇಲ್ಲ 1 ಸ್ಪೂನ್ ಇಲ್ಲ 1.5 ಸ್ಪೂನ್ ಹಾಕ್ಕೊಂಡು ಇದಕ್ಕೆ ನಾವು ನೋಡಿ ಹಿಂಗೆ ಜೋಡಿಸ್ಕೋಬೇಕು. ನೋಡಿ ಈ ರೀತಿ ಅಷ್ಟೇ, ಈ ರೀತಿ ಎಲ್ಲನೂ ಮಾಡ್ಕೊಳ್ಳೋಣ. ಒಂದು ಪಾತ್ರೆ ಇಲ್ಲಾಂದರೆ ಇಡ್ಲಿ ಕುಕ್ಕರು ಯಾವುದೋ ತಗೋಬೋದು. ಹಿಂಗೆ ಎಣ್ಣೆ ಎಲ್ಲ ಚೆನ್ನಾಗಿ ಸವರ್ಕೋಬೇಕು, ಯಾಕೆಂದರೆ ಮೆತ್ಕೊಂದಿರ. ಈ ರೀತಿ ಚೆನ್ನಾಗಿ ಕ್ಲೀನಾಗಿ ಜೋಡಿಸ್ಕೊಳ್ಳೋಣ. ನೀರು ಹಾಕಿ ಸ್ಟೀಮ್ಗೆ ಚೆನ್ನಾಗಿ ಸ್ಟೀಮ್ ಆಗಿದೆ. ಇವಾಗ ಇದರಲ್ಲಿ ಜೋಡಿಸ್ಕೊಳ್ಳೋಣ. ನಾನೊಂದು ಪಾತ್ರೆ ಇಟ್ಕೊಂಡು ಪಾತ್ರೆಗೆ ಜೋಡಿಸ್ಕೊಂಡಿದ್ದೀನಿ. ಅದರ ಮೇಲೆ ಇನ್ನೊಂದು ಪಾತ್ರೆ. ಈಗ ಕುಕ್ಕರ್ ಮುಚ್ಚೋಣ. ಈಗ ಒಂದು 10 ನಿಮಿಷ ಸಾಕು ಸ್ಟೀಮ್ ಆಗಲಿ. ಕುಕ್ಕರ್ ತೆಗಿಯೋಣ. ಕುಕ್ಕರ್ ತೆಗಿತಾ ಇದೆ ನೋಡಿ, ತಂಗಾಗಿದೆ, ಚೆನ್ನಾಗಿ ಬೆಂದಿದೆ. ಇವಾಗ ಸರ್ವ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್ ನೋಡಿ, ಮೋಮೋಸ್ ರೆಡಿ ಇದೆ. ಅದಕ್ಕೆ ಕಾಂಬಿನೇಷನ್ನು ಸಾಸು ಮತ್ತು ಮಿಯೋನೀಸು ಎರಡೂ ಸಹ ರೆಡಿ ಇದೆ. ಎಲ್ಲೂ ತಾವು ಸಹ ಒಂದು 20 ಮಿನಿಟ್ಸಲ್ಲೆಲ್ಲ ಅಡುಗೆ ಆಗೋಗುತ್ತೆ. ನೀವು ಸಹ ಮಾಡಿ ಹೇಗಿದೆ ಅಂತ ಒಂದು ಕಮೆಂಟ್ ಹಾಕಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ಪಾಕಾಮೃತ ಚಾನೆಲ್. ಥ್ಯಾಂಕ್ ಯು.